ಅವರಷ್ಟು ರಿಯಾಕ್ಷನ್ ತಿಮ್ರೋಡಿ ಅವ್ರದ್ದು ಎಲ್ಲೂ ಕಾಣಿಸ್ತಾ ಇಲ್ವಲ್ಲ. ಮಟ್ಟಣ್ಣ ವಾಯ್ಸ್ ಜೋರ್ ಬೇರೆ. ಮಟ್ಟಣ್ಣ ಬೆಂಗಳೂರು ಬಂದು ಸೇರ್ಕೊಂಡ್ಬಿಟ್ರೆ ಆಲ್ರೆಡಿ. ಹ್ಮ್ ಹ್ಮ್ ಮಟ್ಟಣ್ಣ ಅಲ್ಲಿಲ್ಲ. ತಿಮ್ರೋಡಿ ಕೈಗೆ ಸಿಕ್ಕಿದ್ರೆ ಮಟ್ಟಣ್ಣ ಇವಾಗ ಹ್ಮ್ ಕತೆ ಮುಗೀತು. ನಂದು ಆಮೇಲೆ ಹಿಂಗೆ ತಂದಿಟ್ಬಿಡ್ತೀಯ ಅಂತ. ಓಕೆ. ಅಂದ್ರೆ ಈ ತಿಮ್ರೋಡಿ ಹೋರಾಟಗಾರ ರೀ. ಅವರಿಗೆ ಸ್ಟ್ರಾಟಜಿಸ್ಟ್ ಅಲ್ಲ. ಅಲ್ಲ ಇವರಷ್ಟು ಈ ತರದ ಬುದ್ಧಿವಂತಿಕೆ ತಿಮ್ರೋಡಿಗೆ ಇಲ್ವಾ? ಅಲ್ಲ ಬುದ್ಧಿವಂತಿಕೆ ಅಲ್ರಿ ಇದು ಅಲ್ಲ ಈ ತರದ ಬುದ್ಧಿವಂತಿಕೆ ಅಂದೆ ನಾನು. ಈ ತರಹದ ಬುದ್ಧಿವಂತಿಕೆ ಮಾಡೋ ಐಡಿಯಾನು ಮಾಡಿಲ್ಲ ಅವರು. ಧರ್ಮಸ್ಥಳದ ವಿರುದ್ಧ ತಿಮ್ರೋಡಿ ಅವರಿಗೆ ಅವ್ರದ್ದೊಂದಿಷ್ಟು ವೈಯಕ್ತಿಕ ಕಾರಣಗಳಿಗೆ ವಿರೋಧಗಳಿದೆ. ಅದು ಆ ಪ್ರಾಂತ್ಯದಲ್ಲಿ ಎಲ್ರಿಗೂ ಗೊತ್ತಿದೆ. ಏನಕ್ಕೆ ಯಾವ ಕಾರಣಕ್ಕೆ ಒಂದು ಜನಾರ್ದನ ಟೆಂಪಲ್ನ ಇಶ್ಯೂ ಇಂದ ಅದು ಎಲ್ಲಿ ತನಕ ಬಂದು ನಿಂತು ಗೊತ್ತು ಅಂತ. ಇದೇ ತಿಮ್ರೋಡಿ ಸಂತೋಷ್ ರಾವ್ನ ಅರೆಸ್ಟ್ ಮಾಡಿದ ದಿನ ಬೆಳ್ತಂಗಡಿ ಪೊಲೀಸ್ ಸ್ಟೇಷನಲ್ಲಿ ಅವನನ್ನು ಹೊರಗಡೆ ಕಳಿಸಿ ಜನಗಳ ಹತ್ರ ಬಿಡಿ ನಾವು ಅವನ್ನ ಹೊಡೆಸಾಯಿಸ್ತೀವಿ ಅಂತ ಹೇಳಿದ್ರು ಇದೇ ತಿಮ್ರೋಡಿ ಅವರು ಹೇಳಿ ಅವತ್ತಿನ ದಿನ. ಅದೇ ತಿಮ್ರೋಡಿಯನ್ನು ಬೇಲ್ ಕೊಟ್ಟು ಬಿಡಿಸ್ಕೊಂಡ್ಬಂದವರು, ಸಾರಿ ಅದೇ ಸಂತೋಷ್ ರಾವ್ನ ಬೇಲ್ ಕೊಟ್ಟು ಬಿಡಿಸ್ಕೊಂಡ್ಬಂದವರು ಇದೇ ತಿಮ್ರೋಡಿ. ನನಗೆ ಈಗಲೂ ಆಶ್ಚರ್ಯ ಅದು ಸಂತೋಷ್ ರಾವ್ಗೆ ಬೇಲ್ ಕೊಡ್ಸೋಕ್ಕೆ, ಸಂತೋಷ್ ರಾವ್ ನಿರಪರಾಧಿ ಅಂತ ಪ್ರೂವ್ ಮಾಡೋಕ್ಕೆ ತಿಮ್ರೋಡಿ ಯಾಕೆ ಪ್ರಯತ್ನ ಪಡಬೇಕು ಅಂತ ಜನನೂ ಯೋಚನೆ ಮಾಡಬೇಕಲ್ಲ. ತಿಮ್ರೋಡಿ ಅವ್ರಿಗೆ